ಟೀಚರ್ಸು ಊಟ ಮಾಡ್ತಾ ಇದ್ದಾರೆ ಅನಿಸುತ್ತೆ ಮೇಲ್ಗಡೆ, ಬರಲಿ ಅವರು. ಇವರು ಸೆಟಪ್ ಮಾಡ್ತಾ ಇದ್ದಾರೆ. ಇವರು ಒಂದು NGO ಇಂಡಿಯಾ ಅಂತಿದೆ, ಆ ಎನೇಬಲ್ ಇಂಡಿಯಾದಿಂದ ಇವರು ರಾಜೇಶ್ ಅಂತ ಅವರು ಕೀರ್ತನ್ ಬಂದಿದ್ದಾರೆ. ಇದೂ ಟೆಕ್ನಾಲಜಿ ಬಗ್ಗೆ, ಹೇಗೆ ಟೆಕ್ನಾಲಜಿನ ಅಡಾಪ್ಟ್ ಮಾಡ್ಕೋಬೋದು ಟೀಚಿಂಗಿಗೆ ಅಂತ. ಬಟ್ ಆ್ಯನಿ ಡಿವೈಸ್ ಕವರ್ ಮಾಡಲ್ಲ, ಅದು ಆಗೋಯ್ತು ಬೆಳಗ್ಗೆ. ಇದನ್ನು ಬೇರೆ ಟೆಕ್ನಾಲಜೀಸ್, ಬೇರೆ ತಂತ್ರಜ್ಞಾನಗಳನ್ನು ಹೇಗೆ ಅಳವಡಿಸಿಕೊಡ್ಬೋದು. Okay, all good afternoon. So you all are comfortable in English or Kannada, whatever. Okay, so I'll just start with my introduction. My name is Rajesh. Okay, I work at Enable India, Bangalore, and along with me, one more my colleague is also here. His name is Kirtan. Okay, so he will just talk about him and will continue. Yeah, as you know, my name is Kirtan. I am just joined as an intern for the digital literacy team as a low vision trainer. Thank you. So, ಇವತ್ತು ಇಲ್ಲಿ ಈ ಸೆಷನಲ್ಲಿ ಏನು ಮಾಡ್ತೀವಿ ಅಂದರೆ, ಸೊ ಇಲ್ಲಿ ಕೆಲವು ಅಸಿಸ್ಟಿವ್ ಡಿವೈಸಸ್ ಯಾವ ಉಪಯೋಗ ಆಗುತ್ತೆ ವಿಷುವಲಿ ಇಂಪೇರ್ಡ್ಗೆ ಅನ್ನೋದನ್ನು ನಿಮಗೆ ಇಂಟ್ರಡ್ಯೂಸ್ ಮಾಡಿಕೊಡಕ್ಕೆ ಬಂದಿದ್ದೀವಿ. ಸೊ ಯೂಶಲಾಗಿ ನಾವು ಎನೇಬಲ್ ಇಂಡಿಯಾದಲ್ಲಿ ಏನು ಮಾಡ್ತೀವಿ ಅಂದರೆ, ಎನೇಬಲ್ ಇಂಡಿಯಾ ಬಗ್ಗೆ ಗೊತ್ತಾ ಯಾರಿಗಾರು ಇಲ್ಲಿ? ಹೂ ನೋಸ್? ಬರೀ ಓನ್ಲಿ ಕಂಪ್ಯೂಟರ್ ಟ್ರೈನಿಂಗ್ಸ್ ಅಲ್ಲ, ಬೇರೆದು ನಡೀತಾ ಇರ್ತದೆ. ಏನೇನು ಯಾರ್ಯಾರಿಗೆ ಕಂಪ್ಯೂಟರ್ ಟ್ರೈನಿಂಗ್ಸ್ ಬಿಟ್ಟು ಏನೇನು ಗೊತ್ತು ಯಾರ್ಯಾರಿಗೆ? ಹಾಂ, ಓಕೆ. Good. Okay, so I'll just tell shortly. Enable Indiaದಲ್ಲಿ ನಾವು ನೀವು ಹೇಳ್ದಂಗೆ ಟ್ರೈನಿಂಗ್ಸು, ಕಂಪ್ಯೂಟರ್ ಟ್ರೈನಿಂಗ್ಸ್ ಪ್ರೊವೈಡ್ ಮಾಡ್ತೀವಿ. ಅದು ಡಿಫ್ರೆಂಟ್ ಡ್ಯೂರೇಷನ್ ಕೋರ್ಸಸ್ ಇರುತ್ತೆ. ಫಾರ್ ಫೌಂಡೇಶನ್ ಕೋರ್ಸ್, ಎಂಪ್ಲಾಯಬಿಲಿಟಿ ಕೋರ್ಸ್, ಆ್ಯಂಡ್ ರೀಸೆಂಟಾಗಿ ಒಂದು ವರ್ಷದಿಂದ ಲೋ ವಿಷನ್ಸ್ಗೆ ಅಂತೇಳಿ ಸಪ್ರೇಟಾಗಿ ಕೋರ್ಸಸ್ ಮಾಡ್ತಿದ್ದೀವಿ. ಅಂದರೆ ಕೆಲವು ಲೋ ವಿಷನ್ಸು ವಿಷನ್ ಎಲ್ಲ ಚೆನ್ನಾಗಿರುತ್ತೆ, ಬಟ್ ಅವರು ಕಷ್ಟಪಟ್ಟು ಸ್ಕ್ರೀನ್ ರೀಡರ್ ಕಲಿತು ಯೂಸ್ ಮಾಡೋದು ಎಲ್ಲ ಮಾಡ್ತಾ ಇರ್ತಾರೆ. ಸೊ ಅಂಥವ್ರಿಗೋಸ್ಕರ ವಿಂಡೋಸ್ ಆಕ್ಸೆಸಿಬಿಲಿಟಿ ಫೀಚರ್ಸ್ ಎಲ್ಲ ಲೋ ವಿಷನ್ ಫ್ರೆಂಡ್ಲಿ, ಯಾವ ರೀತಿ ಕಂಪ್ಯೂಟರ್ನ ನಾವು ಕನ್ವರ್ಟ್ ಮಾಡ್ಕೋಬೋದು ಅನ್ನೋದು ಟ್ರೈನಿಂಗ್ಸ್ ಎಲ್ಲ ಪ್ರೊವೈಡ್ ಮಾಡ್ತಾ ಇರ್ತೀವಿ. ಅದ್ರ ಜೊತೆಗೆ ಅವೇರ್ನೆಸ್ ವರ್ಕ್ಶಾಪ್ಸ್ ಕ್ರಿಯೇಟ್ ಮಾಡ್ತೀವಿ. ಸೊ ಅವೇರ್ನೆಸ್ ವರ್ಕ್ಶಾಪ್ಸ್ ಯಾವ ರೀತಿ ಅಂದರೆ, ಕರಿಯರ್ ಅವೇರ್ನೆಸ್ ವರ್ಕ್ಶಾಪ್ಸ್ ಮಾಡ್ತೀವಿ. ಇದರಲ್ಲಿ ಕಾಲೇಜ್ ಸ್ಟೂಡೆಂಟ್ಸ್ಗೆ, ಸ್ಕೂಲ್ ಸ್ಟೂಡೆಂಟ್ಸ್ಗೆ ಮಾಡ್ತೀವಿ. ಯಾವ ರೀತಿ ಕರಿಯರ್ ಆಪ್ಷನ್ಸ್ ಅಂದರೆ ಜಾಬ್ ಆಪರ್ಚುನಿಟೀಸ್ ಇರುತ್ತೆ, ಯಾವ ಥರ ಪ್ರಿಪೇರ್ ಆಗ್ಬೋದು, ಯಾವ್ಯಾವ ಥರ ಪ್ಲ್ಯಾಟ್ಫಾರ್ಮ್ಸ್ ಅವರು ಆ್ಯಕ್ಸಸ್ ಮಾಡ್ಬೋದು ಕಲಿಯೋಕ್ಕೋಸ್ಕರ ಅನ್ನೋದೆಲ್ಲ ಇರುತ್ತೆ. ಅಲ್ಲಿ ಅಸಿಸ್ಟಿವ್ ಡಿವೈಸಸ್ ಅದೆಲ್ಲನೂ ಇಂಟ್ರಡ್ಯೂಸ್ ಮಾಡಿಸ್ತೀವಿ. ಇನ್ನೊಂದು ರೀಡಿಂಗ್ ವಿತೌಟ್ ಸೀಯಿಂಗ್ ಅಂತ ಮಾಡ್ತೀವಿ, ಓನ್ಲಿ RWS. ಇದರಲ್ಲಿ ಬಂದು ಅಸಿಸ್ಟಿವ್ ಡಿವೈಸಸ್ ಆ್ಯಂಡ್ ಡಿಫ್ರೆಂಟ್ ಆ್ಯಂಡ್ರಾಯ್ಡ್ ಅಪ್ಲಿಕೇಶನ್ಸ್, ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಇವೆಲ್ಲನೂ ಅವರಿಗೆ ನಾವು ಒನ್ ಡೇಯಲ್ಲಿ ಟೀಚ್ ಮಾಡ್ತೀವಿ. ಅವೇರ್ನೆಸ್ ವರ್ಕ್ಶಾಪ್ಸ್ ಎಲ್ಲ ಯೂಶಲಾಗಿ ನಾವು ಕಾಲೇಜ್ ಸ್ಟೂಡೆಂಟ್ಸ್ಗೆ, ಸ್ಕೂಲ್ ಸ್ಟೂಡೆಂಟ್ಸ್ಗೆಲ್ಲ ಕಂಡಕ್ಟ್ ಮಾಡ್ತಾ ಇರ್ತೀವಿ. ಸೊ ಅದೇ ರೀತಿ ಇನ್ನೊಂದು ಕ್ಯಾಂಪೇನ್ ಮಾಡ್ತೀವಿ ನಾವು, ಮೊಬೈಲ್ ವ್ಯಾನ್ ಕ್ಯಾಂಪೇನ್ ಅಂತ. ಈ ಹಳ್ಳಿಗಳಲ್ಲಿ ಕೆಲವು ತುಂಬ ಗ್ರಾಮೀಣ ಪ್ರದೇಶಗಳಲ್ಲಿ ಓದದೆ, ಅವೇರ್ನೆಸ್ ಇಲ್ಲದೆ ಮನೆಯಲ್ಲೇ ಇರೋವಂಥ ವಿಷುವಲಿ ಇಂಪೇರ್ಡ್ಸ್ನ ಹುಡುಕಿ ಅವ್ರ ಏನು ಲೆವೆಲಲ್ಲಿದ್ದಾರೆ ಅರ್ಥ ಮಾಡಿಕೊಂಡು ಅದ್ರ ತಕ್ಕನಂಗೆ ನಾವು ಸೊಲ್ಯೂಷನ್ಸ್ ಕೊಡೋದಾಗಲಿ, ಅವ್ರನ್ನ ಯಾವ್ದಾದ್ರು ಸ್ಕೂಲ್ಸಿಗೆ ರೆಫರ್ ಮಾಡೋದಾಗಲಿ, ಅವೆಲ್ಲ ಈ ಮೊಬೈಲ್ ವ್ಯಾನ್ ಕ್ಯಾಂಪೇನ್ಸಲ್ಲಿ ಮಾಡ್ತಾ ಇರ್ತೀವಿ. ಸೊ ಇದು ಯೂಶಲಾಗಿ ನಾವು ನಮ್ಮ ಡಿಜಿಟಲ್ ಲಿಟ್ರಸಿ ಟೀಮ್ ಅಂತೇಳಿದೆ ಎನೇಬಲ್ ಇಂಡಿಯಾ, ಅದರಿಂದ ಮಾಡಿದ್ದು. ಬಟ್ ಓವರ್ ಆಲ್ ಎನೇಬಲ್ ಇಂಡಿಯಾ ಅಂತ ತೊಗೊಂಡ್ರೆ
ಎಲ್ಲ ಥರದ ಡಿಸೇಬಿಲಿಟೀಸ್ಗೂ ವರ್ಕ್ ಮಾಡುತ್ತೆ. 21 ಟೈಪ್ಸ್ ಆಫ್ ಡಿಸೇಬಿಲಿಟೀಸ್. ಓಕೆ, ಸೊ ದಟ್ ಡಿಫ್ರೆಂಟ್ ಟೀಮ್ಸ್ ಇನ್ ಎನೇಬಲ್ ಇಂಡಿಯಾ. ಓಕೆ, ಸೊ ಅದೇ ರೀತಿ ಸೊ ಇವತ್ತು ನಾವು ಇಲ್ಲಿ ಕೆಲವು ಡಿವೈಸಸ್ ತೊಗೊಂಬಂದಿದ್ದೀವಿ. ನೀವು ಯಾವ್ದಾದ್ರು ಡಿವೈಸಸ್ ಯೂಸ್ ಮಾಡ್ತಿದ್ದೀರಾ? ಏನಾದರೂ ಯಾರಾದರೂ ಯೂಸ್ ಮಾಡ್ತಿದ್ದೀರಾ? ಸ್ಮಾರ್ಟ್ ವಿಷನ್, ಓಕೆ. ಕೀಬೋ, ಓಕೆ, ಕೀಬೋ ಯೂಸ್ ಮಾಡ್ತಿದ್ದೀರಾ? ಓಕೆ. ಎನ್ವಿಷನ್ ಗ್ಲಾಸಸ್ ಯೂಸ್ ಮಾಡ್ತಿದ್ದೀರಾ? ಆ್ಯಪ್, ಓಕೆ, ಹಾಂ, ಓಕೆ, ಓಕೆ. ಇನ್ಯಾವ ಡಿವೈಸಸ್ ಯೂಸ್ ಮಾಡಿದ್ದೀರಾ? ಓಕೆ, ಓಕೆ. ಸೊ ನಾವಿಲ್ಲಿ ಕೆಲವು ತಂದಿದ್ದೀವಿ, ಎಲ್ಲವನ್ನು ತರೋಕ್ಕಾಗಲಿಲ್ಲ. ಈಗ ಅಸಿಸ್ಟಿವ್ ಡಿವೈಸಸ್ ಅಂತ ತೊಗೊಂಡ್ರೆ ನಮ್ಮ ವಿಶ್ವಲಿನ್ ಚಾಲೆಂಜ್ಗೆ ಎಲ್ಲ ಥರದ ಕೆಲಸದಲ್ಲಿ ಸಹಾಯ ಆಗೋ ಥರ ಡಿವೈಸಸ್ ಬಂದಿದ್ದಾವೆ. ಏನು ಕುಕ್ಕಿಂಗ್ ಮಾಡೋಕ್ಕೆ ಟಾಕಿಂಗ್ ಮೈಕ್ರೋ ಓವನ್ಸ್ ಇದೆ, ಟಾಕಿಂಗ್ ಸ್ಟವ್ ಇದೆ, ಟಾಕಿಂಗ್ ಕುಕ್ಕರ್ ಬಂದಿದೆ. ಅದೇ ಥರ ಎಲ್ಲ ಥರದ್ರಲ್ಲೂ ನಮ್ಗೆ ಬಂದಿದೆ. ಡೈಲಿ ಲಿವಿಂಗ್ ಸೊಲ್ಯೂಷನ್ಸ್ ಆಗಲಿ, ರೀಡಿಂಗ್ ಸೊಲ್ಯೂಷನ್ಸಲ್ಲಾಗಲಿ, ಇವೆಲ್ಲನೂ ಅವೈಲೇಬಲ್ ಇದೆ ನಮಗೆ. ಓಕೆ, ಸೊ ಒನ್ ಬೈ ಒನ್ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. ನಿಮಗೂ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಪಾಸ್ ಮಾಡ್ತೀವಿ. ಇಲ್ಲಿ ಎಷ್ಟು ಜನ ಲೋ ವಿಷನ್ಸ್ ಇದ್ದೀರಾ? ಸ್ವಲ್ಪ ಕಾಣುವಂಥವ್ರು. ಎಸ್, 3 ಮೆಂಬರ್ಸು. ಓಕೆ, ಸೊ ಅವ್ರಿಗೂ ಕೆಲವು ಸೊಲ್ಯೂಷನ್ಸ್ ಇದೆ. ಎಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಅದು ಒಂಥರ ನಾಲೆಜ್ ಸೆಷನ್, ನಾಲೆಜ್ ಇರುತ್ತೆ ನಿಮಗೆ. ನೆಕ್ಸ್ಟ್ ಯಾರು ಕೇಳ್ದಾಗ ಕೂಡ ನಿಮಗೆ ಹೇಳೋಕ್ಕೆ ಗೊತ್ತಿರುತ್ತೆ. ಓಕೆ, ಓಕೆ. ಸೊ ಯೂಶಲಾಗಿ ಸ್ಟಾರ್ಟ್ ವಿತ್ ಕೀಬೋ ಡಿವೈಸಸ್ ಯಾರ್ಯಾರು ಯೂಸ್ ಮಾಡಿದ್ದೀರಾ? ಕೀಬೋರ್ಡ್ ಡಿವೈಸ್, ಆ್ಯಪ್ ಇಲ್ಲ, ಡಿವೈಸ್. ಯಾರು? ನಾಗರಾಜ್, ಓಕೆ. ದೇವರಾಜ್, ಹಾಂ, ಓಕೆ. ಸೊ ಓಕೆ, ಸೊ ಈ ಕೀಬೋರ್ಡ್ ಡಿವೈಸಲ್ಲಿ ಏನೇನು ಮಾಡ್ಬೋದು ಅಂದರೆ, ಸೊ ಅದು ಒಂದು ಚಿಕ್ಕ ಆರ್ಚ್ ಟೈಪ್ ಬರುತ್ತೆ. ಅದು ಓಪನ್ ಮಾಡಿದ್ರೆ ಅದ್ರ ಜೊತೆಲಿ ಒಂದು ಸಾಫ್ಟ್ ಮ್ಯಾಟ್ ಕೂಡ ನಮಗೆ ಬರುತ್ತೆ. ಆ್ಯಕ್ಚುಲಿ ಅದು ಅವ್ರದ್ದು ವೆಬ್ ಪೇಜ್ ಇದೆ, keyboard.tresellabs.com ಅಂತ. ಅದರಲ್ಲಿ ಲಾಗಿನ್ ಮಾಡಿ ಯೂಸ್ ಮಾಡಬೇಕು. ನಾನು ಒಂದು ಸರಿ ನಿಮಗೆ ಡೆಮೋ ತೋರಿಸ್ತೀನಿ, ಆಮೇಲೆ ಇಲ್ಲಿರುತ್ತೆ, ಬಂದು ಎಕ್ಸ್ಪೀರಿಯನ್ಸ್ ಮಾಡ್ಬೋದು ನೀವು ಕೂಡ. ಯಾವುದೇ ರೀತಿ ಪ್ರಿಂಟೆಡ್ ಕಾಪೀಸ್ ಇರುತ್ತೆ, ಪೇಪರ್ಸ್ ಇರುತ್ತಲ್ಲ, ಅವನ್ನೆಲ್ಲನೂ ನಾವು ಸ್ಕ್ಯಾನ್ ಮಾಡಿ ಓದ್ಬೋದು. ಪ್ಲಸ್ ಅದನ್ನು ನಾವು ಸೇವ್ ಮಾಡ್ಕೋಬೋದು. ಈವನ್ ಆಡಿಯೋ ಕನ್ವರ್ಟ್ ಮಾಡ್ಬೋದು, ಟ್ರಾನ್ಸ್ಲೇಟ್ ಮಾಡ್ಕೋಬೋದು ಬೇರೆ ಲ್ಯಾಂಗ್ವೇಜಸ್ಸಿಗೆ ಬೇಕಿದ್ರೆ. ಅದೆಲ್ಲನೂ ಪಾಸಿಬಿಲಿಟೀಸ್ ಇದೆ ಕೀಬೋರ್ಡ್ ಡಿವೈಸಲ್ಲಿ. ಓಕೆ, ಈ NVIDIA ಸೌಂಡ್ ಎಲ್ಲರೂ ಕೇಳಿಸ್ತಿದ್ಯಾ? ಓಕೆ, ಕಡಿಮೆ ಮಾಡ್ತೀನಿ. ಎಷ್ಟು ಸಾಕಾ? ಓಕೆ, ಓಕೆ. ಯೂಶಲಾಗಿ keyboard.tresellabs.com ಅಂತೇಳಿ ಆ ವೆಬ್ ಪೇಜ್ ಲಾಗಿನ್ ಮಾಡಿದ್ರೆ ನಿಮಗೆ ಅವ್ರ ಕೀಬೋರ್ಡ್ ಡಿವೈಸ್
ಕೀಬೋರ್ಡ್ ಡಿವೈಸ್ ಪರ್ಚೇಸ್ ಮಾಡುವಾಗಲೇ ನಿಮಗೆ ಅವರು ಯೂಸರ್ ಐ ಡಿ ಎಲ್ಲ ಕ್ರಿಯೇಟ್ ಮಾಡೋಕ್ಕೆ ಹೇಳ್ತಾರೆ. ನೀವು ಯಾವ ಇಮೇಲ್ ಐ ಡಿ ಯೂಸರ್ ಐ ಡಿ ಕ್ರಿಯೇಟ್ ಮಾಡಿಕೊಡ್ತೀರೋ ಆ ಇಮೇಲ್ ಐ ಡಿಗೆ ಲೈಸೆನ್ಸ್ ಎಲ್ಲ ಅಸೈನ್ ಆ್ಯಕ್ಚುಲಿ. ಸೊ ಅದು ಓಪನ್ ಆದಮೇಲೆ ಫಸ್ಟ್ ನಿಮಗೆ ಆ ಪೇಜ್ ಓಪನ್ ಆಗಿದ ತಕ್ಷಣ ನಿಮಗೆ ಯಾವ ಥರ ಬರುತ್ತಂದರೆ ಫಸ್ಟು ಪ್ರೊಫೈಲ್ ಡೀಟೇಲ್ಸ್ ಇರುತ್ತೆ. ಪ್ರೊಫೈಲ್ ಡೀಟೇಲ್ಸಲ್ಲಿ ನಿಮಗೆ ಎಷ್ಟು ಕ್ರೆಡಿಟ್ಸ್ ಇದೆ, ಇನ್ನು ಎಲ್ಲಿ ಇದೆ ಅವೆಲ್ಲ ಡೀಟೇಲ್ಸ್ ಇರುತ್ತೆ. ಅದಾದಮೇಲೆ ನೆಕ್ಸ್ಟು ಎಂಟರ್ ಟೆಕ್ಸ್ಟ್ ಅಂತಿರುತ್ತೆ. ಅಪ್ಲೋಡ್ ಪಿ ಡಿ ಎಫ್. ಈಗ ನಿಮ್ಮ ಹತ್ರ ಯಾವ್ದಾದ್ರು ಪಿ ಡಿ ಎಫ್ ಫೈಲ್ಸ್ ಇದ್ದರೆ ಅವನ್ನ ಕೂಡ ಇಲ್ಲಿ ಅಪ್ಲೋಡ್ ಮಾಡಿ ಆಕ್ಸೆಸಬಲ್ ಫಾರ್ಮ್ಯಾಟ್ಗೆ ಕನ್ವರ್ಟ್ ಮಾಡಿಕೊಂಡು ರೀಡ್ ಮಾಡ್ಬೋದು. ಆ ಆಪ್ಷನ್ ಕೂಡ ಇದರಲ್ಲಿದೆ. ಅದರ ಪೇಪರ್ ನೆಕ್ಸ್ಟ್ ಯೂಸ್ ಕೀಬೋರ್ಡ್ ಕ್ಯಾಮ್ರಾ ಅಂತ ಹೇಳಿದೆ. ಅದು ಟಿಕ್ ಮಾಡಿರಬೇಕು. ಅದು ಆಟೋಮೆಟಿಕ್ ಟಿಕ್ ಆಗುತ್ತೆ ನೀವು ಡಿವೈಸ್ ಕನೆಕ್ಟ್ ಮಾಡಿದ ತಕ್ಷಣ. ಥ್ರೂ USB ನೀವು ಡಿವೈಸ್ನ ಕನೆಕ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಕ್ಯಾಪ್ಚರ್ ಅಂತೇಳಿ ಒಂದು ಬಟನ್ ಅದು ಕ್ಯಾಪ್ಚರ್ಗೆ Alt+C ಟು ಕ್ಯಾಪ್ಚರ್ ಅಂತ. ಸೊ ಆ ಕ್ಯಾಪ್ಚರ್ ಬಟನ್ ಹತ್ರ ಬಂದಾಗ ಈ ಡಿವೈಸ್ ಏನಿಟ್ಟಿದ್ರೆ ಅದು ಡಿವೈಸ್ ಕೆಳಗಡೆ ಡಿವೈಸ್ಗೆ ಅಟ್ಯಾಚ್ ಮಾಡಿ ಒಂದು ಸಾಫ್ಟ್ ಮ್ಯಾಟ್ ಕೊಟ್ಟಿದ್ದಾರೆ. ಆ ಮ್ಯಾಟ್ ಮೇಲೆ ಒಂದು ಪೇಪರ್ ಇಡಬೇಕಾಗುತ್ತೆ. ಆ ಪೇಪರ್ ಇಟ್ಟರೆ ಅದು ರೀಡ್ ಮಾಡಿ ಹೇಳುತ್ತೆ. ಓಕೆ, ಸೊ ಈಗ ಜಸ್ಟ್ ಒಂದು ಡೆಮೋ ನೋಡೋಣ ಯಾವ ಥರ ನಿಮಗೆ ಕ್ಯಾಪ್ಚರ್ ಮಾಡುತ್ತೆ ಆ್ಯಂಡ್ ಯಾವ ಥರ ಅದು ಟೆಕ್ಸ್ಟ್ ಎಕ್ಸ್ಟ್ರಾಕ್ಟ್ ಮಾಡಿ ಓದುತ್ತೆ ಅಂತ. ಓಕೆ, ಓಕೆ, ಸೊ ಇಲ್ಲೊಂದು ಇದಿಟ್ಟಿದ್ದೀವಿ. ಕ್ಯಾಪ್ಚರ್ ಬಟನ್ ಕ್ಲಿಕ್ ಮಾಡ್ತೀನಿ. ಕ್ಯಾಪ್ಚರ್ ಏನು ಹೇಳ್ತು, ಪಿಕ್ಚರ್ 1 ಕ್ಯಾಪ್ಚರ್ಡ್. ಅಂದರೆ ಇದೇ ಥರ ನಾವು ಎಷ್ಟು ಪಿಕ್ಚರ್ ಬೇಕಾದ್ರೂ ಒಟ್ಟಿಗೆ ಕ್ಯಾಪ್ಚರ್ ಮಾಡಿಬಿಟ್ಟು ಎಷ್ಟು ಪೇಜ್ ಬೇಕಾದರೂ ಕ್ಯಾಪ್ಚರ್ ಆದಮೇಲೆ ಒಟ್ಟಿಗೆ ಅಷ್ಟು ಪೇಜಸ್ನು ಪ್ರೋಸೆಸ್ ಮಾಡ್ಬೋದು. ನೆಕ್ಸ್ಟು ಅಲ್ಲಿ ಟ್ಯಾಬ್ ಮಾಡ್ತೀನಿ, ಟ್ಯಾಬ್ ಪ್ರೆಸ್ ಮಾಡ್ತೀನಿ. ಕ್ಯಾಪ್ಚರ್ ಆಯಿತು. ಪ್ರೋಸೆಸ್ ಬಟನ್. ಸೊ ಇಲ್ಲಿ ಕೂಡ ಕಮ್ಯಾಂಡ್ ಹೇಳ್ತಿದೆ Alt+R. ಆ ಪ್ರೋಸೆಸ್ ಬಟನ್ ಕ್ಲಿಕ್ ಮಾಡಿ ಈ ಸೌಂಡ್ ಬರುತ್ತೆ, ಆ ಪ್ರೋಸೆಸ್ ಆಗೋ ಸೌಂಡು. ಸೊ ಟೆಕ್ಸ್ಟ್ ಜಾಸ್ತಿ ಇದ್ದರೆ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ, ಒಂದು 10-15 ಸೆಕೆಂಡ್ಸ್ ಅಷ್ಟು. ಟೆಕ್ಸ್ಟ್ ಕಡಿಮೆ ಇದ್ದರೆ ಇಮಿಡಿಯೇಟಾಗಿ ಎಕ್ಸ್ಟ್ರಾಕ್ಟ್ ಆಗುತ್ತೆ. ಓಕೆ, ಸೊ ಇದು ಈವನ್ ನಾವು ಯಾವ್ದಾದ್ರು ಟೆಕ್ಸ್ಟ್ ಬುಕ್ಸ್ ಏನಾದ್ರು ಇದ್ದರೆ ಸ್ಕೂಲ್ಸಲ್ಲಿ ಒಂದು 15-20 ಪೇಜಸ್ ಒಟ್ಟಿಗೆ ಕ್ಯಾಪ್ಚರ್ ಮಾಡಿಬಿಟ್ಟು ಆಮೇಲೆ ಎಲ್ಲ ಒಟ್ಟಿಗೆ ಪ್ರೋಸೆಸ್ ಮಾಡ್ಬೋದು. ಒಂದೊಂದು ಪೇಜ್ನೇ ಪ್ರೋಸೆಸ್ ಮಾಡೋ ಅವಶ್ಯಕತೆ ಇರಲ್ಲ, ಒಟ್ಟಿಗೆ ಮಾಡ್ಬೋದು. ಅವಕಾಶನೂ ಇದೆ. ಒಂದೊಂದು ಪೇಜ್ ಬೇಕಿದ್ರೂ ಕ್ಯಾಪ್ಚರ್ ಮಾಡಿ ಅದನ್ನು ಟೆಕ್ಸ್ಟ್ನ ಸೇವ್ ಮಾಡಿಕೊಂಡು ನೆಕ್ಸ್ಟ್ ಇನ್ನೊಂದು, ಬಟ್ ಅದು ಆ ಥರ ಮಾಡೋಕ್ಕೆ ಹೋದರೆ ಟೈಮ್ ತೊಗೊಳುತ್ತೆ. ಸೊ ಎಲ್ಲ ಒಟ್ಟಿಗೆ ಎಷ್ಟು ಪೇಜ್ ಬೇಕೋ ಎಲ್ಲಿವರೆಗೂ ಬೇಕೋ ಎಲ್ಲ ಕ್ಯಾಪ್ಚರ್ ಮಾಡಾದಮೇಲೆ ಪ್ರೋಸೆಸ್ ಮಾಡ್ಬೋದು. ಆ್ಯಂಡ್ ಇನ್ನೊಂದು ಏನು ಅಂದರೆ ಇಂಟರ್ನೆಟ್ ಸಪೋರ್ಟ್ ಇರಬೇಕಾಗುತ್ತೆ ಇದಕ್ಕೆ. ಓಕೆ, ಸೊ ಈಗ ಪ್ರೋಸೆಸ್ ಆಯಿತು. ಆ ಪ್ರೋಸೆಸ್ ಆಗಿದ್ದ ಕನ್ಫರ್ಮೇಷನ್ ಬೆಲ್ ಸೌಂಡ್ ಬರುತ್ತೆ. ಸೊ ಇದಾದಮೇಲೆ ನಾವು ಡೈರೆಕ್ಟಾಗಿ ಪ್ರೆಸ್ ಮಾಡಿದ್ರು ಹೋಗುತ್ತೆ, ಇಲ್ಲ ಡೌನ್ ಏರೋ ಪ್ರೆಸ್ ಮಾಡಿಕೊಂಡ್ರು ಹೋಗ್ಬೋದು. ನೋಡಿ ಇಲ್ಲಿ ಟ್ರಾನ್ಸ್ಲೇಟ್ ಆಪ್ಷನ್ ಇದೆ, ಟ್ರಾನ್ಸ್ಲೇಟ್ ಮಾಡ್ಬೋದು.
ಡೌನ್ಲೋಡ್ ಆಡಿಯೋ ಟೈಸ್, ಆಡಿಯೋ ಆಗಿ ಡೌನ್ಲೋಡ್ ಆಗುತ್ತೆ MP3 ಫಾರ್ಮೆಟಲ್ಲಿ. ಎಡಿಟ್ ಕಂಟೆಂಟ್, ಸೇವ್, ನಾವು ಡಾಕ್ಯುಮೆಂಟ್ ಸೇವ್ ಮಾಡ್ಕೋಬೋದು. ಸೊ ಇಲ್ಲಿಂದ ಟೆಕ್ಸ್ಟ್ ರೀಡ್. ಆ್ಯಕ್ಚುಲಿ ಅದೊಂದು ಆ ಪೇಪರಲ್ಲಿರೋ ಟೆಕ್ಸ್ಟ್ ಎಲ್ಲ ಇಲ್ಲಿ ಬಂದಿದೆ. ಇಂಗ್ಲೀಷ್ ಅಷ್ಟೇ ಅಲ್ಲ, ಇಂಡಿಯಾದಲ್ಲಿ ಇರುವಂಥ ಮೇಜರ್ ಲ್ಯಾಂಗ್ವೇಜಸ್, ಅಫಿಷಿಯಲ್ ಲ್ಯಾಂಗ್ವೇಜಸ್ ಎಲ್ಲನೂ ಇದರಲ್ಲಿ ಓದಿಸ್ಕೋಬೋದು. ಕೀಬೋ ಅಂತ ಇಟ್ಟು, ಕೀಬೋರ್ಡ್ ಡಿವೈಸ್, ಎರಡು ಒಂದೇ ಆ್ಯಪ್ ಅಲ್ವಾ? ಓಕೆ, ಹಾಂ ಮಾಡ್ತಿತ್ತು. ಹಾಂ, ಈಗಲೂ ಮಾಡುತ್ತೆ. ಹಾಂ, ಇಲ್ಲ, ಇದು ಬರೀ ಒಂದೇ ಶೀಟ್ ಇತ್ತು, ಪೇಪರ್ ಇದೆ, ಆ ಪೇಪರ್ ಸ್ಕ್ಯಾನ್ ಮಾಡಿದ್ದು. ಡಿವೈಸ್ ಇದೆ ಇಲ್ಲಿ, ಕೀಬೋರ್ಡ್ದೇ ಒಂದು ಡಿವೈಸ್ ಇದೆ, ಆ ಡಿವೈಸಲ್ಲಿ ಸ್ಕ್ಯಾನ್ ಮಾಡಿದ್ದು. ಅದು ಹಾಂ, ಮೊಬೈಲಲ್ಲೂ ಹಾಕು. ಈ ಡಿವೈಸ್, ಹೌದು, ಡಿವೈಸ್ ಪರ್ಚೇಸಿಂಗ್ಗೆ ಈಗ ಅದು ಆ್ಯಪ್ ಯೂಸ್ ಮಾಡಬೇಕು ಅಂದ್ರೂ ಮಂತ್ಲಿ ಸಬ್ಸ್ಕ್ರಿಪ್ಷನ್ ಏನೋ ಮಾಡಿದ್ದಾರೆ, ಅದು ಇದೆ. ಓಕೆ, ಸೊ ಇದು ಕೀಬೋ ಯೂಸ್ ಮಾಡೋ ಪ್ರೋಸೆಸ್. ಏನಾದ್ರು ಡೌಟ್ಸ್ ಇದೆಯಾ? ಏನಾದ್ರು ಯಾರಿಗಾದರೂ ಅರ್ಥ ಆಯ್ತಾ ಹೋಗಲಿ ಎಲ್ಲರಿಗೂ? ಹಾಂ, ಓಕೆ. ಯೂಶಲಾಗಿ ಸ್ಕೂಲ್ಸಲ್ಲೆಲ್ಲ ಯೂಸ್ ಮಾಡ್ಬೋದು. ಅಂದರೆ ಕೆಲವು ಕಾಲೇಜಸಲ್ಲಿ ಯೂಸ್ ಮಾಡ್ತಿದ್ದಾರೆ. ಕಾಲೇಜಸಲ್ಲಿ ಡಿಗ್ರಿ ಹುಡುಗರೆಲ್ಲ ಎಕ್ಸಾಮ್ ಬರೆಯೋಕ್ಕೆ ಆ್ಯಕ್ಚುಲಿ ಪ್ರಿಂಟೆಡ್ ಪೇಪರ್ಸ್ ಕೊಡ್ತಾರೆ, ಅಲ್ಲೆಲ್ಲ ಯೂಸ್ ಮಾಡ್ತಾರೆ. ಪ್ರಿಂಟೆಡ್ ಏನಾದ್ರು ಡಾಕ್ಯುಮೆಂಟ್ ಏನಾದ್ರು ಕೊಟ್ಟರೆ ನೋಟ್ ಮಾಡಿ ಅವರು ಕ್ವಶನ್ ಪೇಪರ್ ಓದ್ಕೊಂಡು ಆನ್ಸರ್ಸ್ ಬರೀತಾರೆ. ಎಷ್ಟೊಂದು ಕಾಲೇಜಸಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡಿದ್ದೀವಿ ಆ್ಯಕ್ಚುಲಿ, ಆ ಥರ. ಓಕೆ, ಸೊ ಇದು ಕೀಬೋ. ನೆಕ್ಸ್ಟು ಆರ್ಬಿಟ್ ರೀಡರ್ ಇದೆ. ಆರ್ಬಿಟ್ ರೀಡರ್ ಇಲ್ಲೊಂದು ಬಟನ್ ಇರುತ್ತೆ, ರೌಂಡ್ ಬಟನ್, ಅದನ್ನು ಪ್ರೆಸ್ ಮಾಡಿದ್ರೆ ಅದು ಓಪನ್ ಆಗುತ್ತೆ. ಹಾಂ, ಇಲ್ಲಿ ಕನೆಕ್ಟ್ ಮಾಡಿದ್ದೀವಿ USB. ಈ ಮ್ಯಾಟ್ ಮೇಲೆ ಇಡಬೇಕು, ಇದಕ್ಕೆ ಅಟ್ಯಾಚ್ ಮಾಡಿಡಬೇಕು. ನೆಕ್ಸ್ಟ್ ಆರ್ಬಿಟ್ ರೀಡರ್ ಎಷ್ಟು ಜನ ಬಂದು? Only 2 members? Okay. ಯೂಸ್ ಮಾಡಿದ್ದೀರಾ? ಓಕೆ, ಯೂಶಲಿ ಆರ್ಬಿಟ್ ರೀಡರ್ ಯಾವ ತರ ಹೆಲ್ಪ್ ಆಗುತ್ತೆ ಅಂದ್ರೆ, ಬ್ರೈಲ್ ಅಂದ್ರೆ ನಾವು ಈಗ ನಿಮ್ಗೆ ಗೊತ್ತಿರೋಂಗೆ ಎಲ್ಲ ಕಡೆ ನಾವು ಸ್ಟೈಲಸ್ ತಗೊಂಡೋಗಿ ಬರೀತೀವಿ. ಅದರಲ್ಲೇ ಸ್ಟೂಡೆಂಟ್ಸ್ಗೂ ಸ್ಕೂಲ್ಸ್ ಅಲ್ಲಿ ಬ್ರೈಲ್ ಕಲಿಸ್ತೀವಿ. ಪ್ಲಸ್ ಮಾರ್ನಿಂಗ್ ನೀವು ಹ್ಯಾಂಗಿಂಗ್ ಬ್ರೈಲ್ ಸೆಷನ್ ಅಟೆಂಡ್ ಮಾಡಿರ್ತೀವಿ, ಅದರಲ್ಲೂ ಬ್ರೈಲ್ ಟೀಚ್ ಮಾಡ್ಬೋದು. ಇದೊಂದು ಸ್ಮಾಲ್ ಡಿವೈಸ್ ಇದೆ, ಬೇಕಿದ್ರೆ ನಾವು ಕ್ಯಾರಿ ಮಾಡ್ಬೋದು. ಇದರಲ್ಲಿ ಮಲ್ಟಿಪಲ್ ಯೂಸೇಜ್, ನಾವು ವಿಷುವಲಿ ಇಂಪೇರ್ಡ್ ಯೂಸ್ ಆಗುತ್ತೆ, ಪ್ಲಸ್ ಡೆಫ್ ಪ್ಲಸ್ ಬ್ಲೈಂಡ್ ಇರ್ತಾರೆ, ಅವ್ರಿಗೂ ಉಪಯೋಗ ಆಗುತ್ತೆ, ಅವ್ರಿಗೂ ಯೂಸ್ ಆಗುತ್ತೆ. ಸೊ ಅವ್ರಿಗೂ ಉಪಯೋಗ ಆಗುತ್ತೆ. ಇದರಲ್ಲಿ ಈ ಡಿವೈಸಸ್ ಕ್ಲೋಸ್ ಮಾಡ್ಕೊಂಡು ಇದ್ರಲ್ಲಿ ಮೆಮೊರಿ ಕಾರ್ಡ್ ಇರುತ್ತೆ, ಅಪ್ ಟು 8 GB ಮೆಮೊರಿ ಕಾರ್ಡ್ ಇರುತ್ತೆ. ಆ ಡಿವೈಸ್ ಯೂಸ್ ಮಾಡಿದ್ರೆ ಅದರಲ್ಲೇ ನಾವು ಟೈಪ್ ಮಾಡ್ಬೋದು, ಸೇವ್ ಮಾಡ್ಕೋಬಹುದು ಡಾಕ್ಯುಮೆಂಟ್ಸ್ ನ, ನೋಟ್ಸ್ ಅವೆಲ್ಲನೂ. ಪ್ಲಸ್ ನಮ್ಮ ಮೊಬೈಲ್ಗೆ ನೀವು ನೋಡಿರ್ತೀರ, ರೀಸೆಂಟ್ ಟಾಕ್ ಬ್ಯಾಕ್ ಅಪ್ಡೇಟ್ಸ್ ಅಲ್ಲೆಲ್ಲ ಬ್ರೈಲ್ ಡಿಸ್ಪ್ಲೇ ರಿಲೇಟೆಡ್ ಜಾಸ್ತಿ ಅಪ್ಡೇಟ್ಸ್ ಬಂದವು.
ಸೊ ಕನೆಕ್ಟ್ ಮಾಡ್ಕೋಬಹುದು ಈಸಿ ಕನೆಕ್ಷನ್ಸ್. ಸೊ ನಮ್ಮ ಫೋನ್ಗೆ ಕನೆಕ್ಟ್ ಮಾಡಿಕೊಂಡು ನಮ್ಮ ಫೋನ್ ಡಿಸ್ಪ್ಲೇ ಎಲ್ಲ ಬರುತ್ತೆ ಅದೆಲ್ಲನೂ ಈ ಡಿವೈಸ್ ಕೈಯಲ್ಲಿ ಬರುತ್ತೆ. ಪ್ಲಸ್ ನಾವು ಕೀಬೋರ್ಡ್ ಅಲ್ಲಿ ಏನಾದ್ರು ಟೈಪ್ ಮಾಡುವಾಗ ಈ ಡಿವೈಸ್ ಯೂಸ್ ಮಾಡ್ಕೊಂಡು ಟೈಪ್ ಮಾಡಬಹುದು. ಆ ಥರನೂ ಇರುತ್ತೆ.